ಶ್ರೀರಾಮನವಮಿ. ಇಂದು ಶ್ರೀರಾಮನವಮಿ. ಭಗವಾನ್ ವಿಷ್ಣುವು ಶ್ರೀರಾಮನಾಗಿ ಅವತರಿಸಿದ ದಿನ. ಶ್ರೀರಾಮ ಹುಟ್ಟಿದಂಥ ದಿನ ಇಂದು. ಶ್ರೀರಾಮ ಅಯೋಧ್ಯೆಯ ದಶರಥ ಮಹಾರಾಜ ಮತ್ತು ಕೌಶಲ್ಯಾದೇವಿಯ ಮಗನಾಗಿ ಜನಿಸಿದಂಥ ಈ ದಿನವನ್ನು ಶ್ರೀರಾಮನವಮಿ ಅಂತ ಹೇಳಿ ಆಚರಿಸ್ತಾರೆ ಹಿಂದೂ ಧರ್ಮದಲ್ಲಿ. ಇವತ್ತು ಪವಿತ್ರವಾದಂಥ ದಿನವಾಗಿದೆ. ಎಲ್ಲ ಜನಾಂಗದವರು ಸಹ ಶ್ರೀರಾಮನನ್ನು ಸ್ಮರಿಸುತ್ತಾರೆ. ಇಂದು ಈ ಶ್ರೀರಾಮ ಯಾಕೆ ಅವತರಿಸಿದ ವಿಷ್ಣು ಭಗವಾನ್ ಯಾಕೆ ಅವತರಿಸಿದ ಅಂತಂದರೆ, ಈ ಪ್ರಪಂಚದ ಕಷ್ಟಗಳನ್ನು ತೊಡೆದು ಹಾಕೋದಕ್ಕೋಸ್ಕರ, ಇಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳನ್ನು ತೊಡೆದು ಹಾಕೋದಕ್ಕೋಸ್ಕರ ಅವನು ಶ್ರೀರಾಮನಾಗಿ ಅವತರಿಸಿದ್ದು. ಶ್ರೀರಾಮನವಮಿ ಶುಭಾಶಯಗಳು. ಇವಾಗ ನಾನು ಪಾನಕ ಮಾಡ್ತಾಯಿದ್ದೀನಿ. ಶ್ರೀರಾಮನವಮಿಗೆ ಮೇಯ್ನಾಗಿ ಬೆಲ್ಲದ ಪಾನಕನ ಮಾಡ್ತಾರೆ, ಬೆಲ್ಲ ನಿಂಬೆಹಣ್ಣು ಹಾಕಿ. ನಾನು ಇವಾಗ ಎಲ್ಲ ಥರದನ್ನು ಹಾಕಿ ಪಾನಕ ಮಾಡ್ತಾಯಿದ್ದೀನಿ. ಏಲಕ್ಕಿ ಹಾಕಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ, ಲೆಮನ್ ಹಾಕ್ತೀನಿ. ಇವತ್ತು ಟೆಂಪಲಲ್ಲಿ ಎಲ್ಲ ಥರದ ಹಣ್ಣುಗಳನ್ನ ಹಾಕಿ ಪಾನಕ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಪಾನಕ ಮಾಡ್ತಾರೆ ಭಗವಾನರು. ಈಗ ಬಿಸಿಲು ಕಾಲ, ಹಂಗಾಗಿ ಎಲ್ಲ ತಂಪಾಗಿರಲಿ ಅಂತ ಹೇಳ್ಬಿಟ್ಟು. ಮತ್ತು ತುಳಸಿನ ಹಾಕ್ತಾಯಿದ್ದೀನಿ ಭಗವಾನರಿಗೆ. ತುಳಸಿ ಇಷ್ಟ ಶ್ರೀರಾಮಚಂದ್ರಂಗೆ, ಹಂಗಾಗಿ ಎಲ್ಲ ಥರದ ಹಣ್ಣುಗಳನ್ನ ಹಾಕಿ ಪಾನಕ ಮಾಡ್ತಾಯಿದ್ದೀನಿ. ಎಲ್ಲರೂ ಹಬ್ಬನ ಟೆಂಪಲ್ಗೆ ಹೋಗಿ ಆಚರಿಸ್ತಾರೆ. ದೇವ್ರಿಗೆ ಹೋಗಿ ಕೈ ಮುಗಿದು ಇದನ್ನು ಇಷ್ಟನ್ನು ಹಾಕಿ ನಾನು ಪಾನಕ ಮಾಡ್ತಾಯಿದ್ದೀನಿ. ಇವಾಗ ಗ್ರೈಂಡ್ರ್ ಮಾಡ್ತೀನಿ.